ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಿರೋ ಮೂವಿ ಯಾವುದು ಅಂದ್ರೆ ಅಪ್ಪ ಅಮ್ಮ ಇರೋವಾಗ ಅಜ್ಜಿ ತಾತ ಇರೋವಾಗ ಅವ್ರ ವ್ಯಾಲ್ಯೂಸ್ ನಮಗ್ ಗೊತ್ತಿರಲ್ಲ. ಅಜ್ಜಿ ತಾತ ಇರ್ಲಿ ಅಪ್ಪ ಅಮ್ಮ ಇರ್ಲಿ ಇವರೆಲ್ಲ ಹೋದ್ಮೇಲೆ ಇದು ನಮ್ಮ ಅಜ್ಜಿ ಯೂಸ್ ಮಾಡ್ತಾ ಇದ್ದಿದ್ ತಟ್ಟೆ ಅಲ್ವಾ, ಇದೇ ಚೇರ್ ಅಲ್ವಾ ನಮ್ಮ ಅಪ್ಪ ಕುತ್ಕೊಂತ ಇದ್ರು ಅಂತ ತುಂಬಾ ಅಂದ್ರೆ ತುಂಬಾ ಫೀಲ್ ಮಾಡ್ಕೋತೀವಿ. ಆ ತರ ನಾವ್ ಯಾರು ಫೀಲ್ ಮಾಡ್ಕೊಂಡಿರ ಅವ್ರು ಇದ್ದಾಗ್ಲೇ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಯಾವ ತರ ಇರುತ್ತೆ ಅನ್ನೋದೇ ಈ ಫಿಲಂ ನ ಸ್ಟೋರಿ. ಇನ್ನು ಈ ಫಿಲಂ ನ ರಿವ್ಯೂ ಮಾಡಷ್ಟು ದೊಡ್ಡವರೆಲ್ಲ ನಾವಲ್ಲ. ಯಾಕಂದ್ರೆ ಹೇಳ್ತಾರಲ್ವಾ, ಜನರೇಷನ್ ಒಂದೇ ಸರಿ ಈ ತರ ಫಿಲಮ್ಸ್ ಬರೋದು. ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಎಂತ ದೊಡ್ಡ ಮೂವಿನ ರಿವ್ಯೂ ಮಾಡೋರಾದ್ರೂ ಈ ಮೂವಿ ಬಗ್ಗೆ ಒಂದ್ ಸ್ವಲ್ಪ ಕೂಡ ನೆಗೆಟಿವ್ ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಮೂವಿ. ಈ ಮೂವಿ ಹೆಸರೇನು ಅಂದ್ರೆ ರಂಗಮಾರ್ತಾಂಡ. ಇದರಲ್ಲಿ ಮೇನ್ ಆಗಿ ಆಕ್ಟ್ ಮಾಡಿರೋದು ಪ್ರಕಾಶ್ ರಾಜ್ ಅವರು, ರಮ್ಯಾ ಕೃಷ್ಣ ಅವರು, ಬ್ರಹ್ಮಾನಂದಂ ಅವರು. ಇನ್ನು ಜಾಸ್ತಿ ಜನ ಆಕ್ಟ್ ಮಾಡಿದ್ದಾರೆ, ಬಟ್ ಇವ್ರು 3 ಜನನೇ ನಾನು ಏನಕ್ಕೆ ಪಾಯಿಂಟ್ ಔಟ್ ಮಾಡಿ ಹೇಳ್ತೀನಿ ಅಂದ್ರೆ, ಇಷ್ಟು ಜನ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಇವ್ರು 3 ಜನ ತಿನ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರಲ್ವಾ, ಆ ತರ ಮಾಡಿದ್ದಾರೆ ಆಕ್ಟಿಂಗ್. నువ్వు చూడేంత కర్రగా నాయనా మా అత్త చేసుకోలే. ఎన్నో పాత్రల్ని రసవంతంగా పోషించిన ಆಕ್ಟಿಂಗ್ ಅನ್ನೋದಕ್ಕಿಂತ ನಾವೆಲ್ಲ ಹೇಳ್ತೀವಲ್ವಾ ಕ್ಯಾರೆಕ್ಟರ್ ನ ಜೀವಿಸೋದು ಅಂತ, ಆ ತರ ಈ 3 ಜನ ಆ ಕ್ಯಾರೆಕ್ಟರ್ ನ ಜೀವಿಸ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈ ಮೂವಿನ ಡೈರೆಕ್ಟ್ ಮಾಡಿದ್ದು ಕೃಷ್ಣವಂಶಿ. ಆ ಡೈರೆಕ್ಟರ್ ಇನ್ ಎಷ್ಟೇ ಮೂವಿ ಕಮರ್ಷಿಯಲ್ ಮಾಡಿರ್ಬೋದು, ಇನ್ ಎಷ್ಟೇ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಮಾಡಿದ್ರು ಈ ರೇಂಜ್ಗೆ ಮತ್ತೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಿ. ಇನ್ನು ಈ ರೇಂಜ್ಗೆ ಮತ್ತೆ ಇನ್ನೊಂದು ಫಿಲಂ ನಮ್ನೆಲ್ಲ ಅಳ್ಸೋಷ್ಟು ರೇಂಜ್ಗೆ ಮತ್ತೆ ಮಾಡ್ತಾರೆ ಅಂತ ನಾವಂತೂ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆ ರೇಂಜ್ಗಂತೂ ಈ ಮೂವಿ ಇದೆ. నేను సహస్ర రూపాల్లో సాక్షాత్కరించిన నటరాజు విరాట స్వరూపాన్ని. ಇನ್ನು ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಹೇಳೋದಾದ್ರೆ, ಪ್ರಕಾಶ್ ರಾಜ್ ಅವ್ರು ಇಷ್ಟು ದಿನ ಯಾವ ಫಿಲಂ ನ ಆಕ್ಟ್ ಮಾಡ್ಕೊಂಡ್ ಬಂದಿದ್ರು, ಯಾವ್ದೇ ಫಿಲಂ ಇರ್ಬೋದು, ಹಿಂದಿ, ತಮಿಳ್, ತೆಲುಗು, ಕನ್ನಡ, ಆಕ್ಷನ್ ಇಂದ ಹಿಡಿದು ಫ್ಯಾಮಿಲಿ ಡ್ರಾಮಾ, ಯಾವ್ದೇ ಮೂವಿ ಮಾಡಿದ್ರು ಆ ಮೂವಿ ಎಲ್ಲ ಒಂದ್ ತೂಕ ಅಂದ್ರೆ ಈ ಫಿಲಮೇ ಇನ್ನೊಂದು ನೆಕ್ಸ್ಟ್ ಲೆವೆಲ್ ತೂಕ ಅಂತ ಹೇಳ್ಬೋದು. ಪ್ರಕಾಶ್ ರಾಜ್ ಅವ್ರನ್ನ ಬಿಟ್ಟು ಬೇರೆ ಯಾವ್ದೇ ಆರ್ಟಿಸ್ಟ್ನು ನಾವು ಆ ಕ್ಯಾರೆಕ್ಟರ್ಗೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಪ್ರಕಾಶ್ ರಾಜ್ ಅವರು. ಇನ್ನು ಪ್ರಕಾಶ್ ರಾಜ್ ಅವ್ರ ಕ್ಯಾರೆಕ್ಟರ್ ಯಾವ ತರ ಇದೆ ಅಂದ್ರೆ, ಒಂದು ಸ್ಟೇಜ್ ಮೇಲೆ ಆಕ್ಟ್ ಮಾಡುವಂತ ಆರ್ಟಿಸ್ಟ್ ಯಾವುದೇ ಕಾರಣಕ್ಕೂ ಅವ್ನ್ ಫಿಲಮ್ ಅಲ್ಲಿ ಆಕ್ಟ್ ಮಾಡಕ್ ಬರಲ್ಲ. ಎಷ್ಟು ದೊಡ್ಡ ದೊಡ್ಡ ಆಫರ್ ಬಂದ್ರು ಅವ್ನ್ ನನ್ ಫಿಲಮ್ ಅಲ್ಲಿ ಆಕ್ಟ್ ಮಾಡಲ್ಲ, ನಾನ್ ಏನೇ ಇದ್ರು ನಾನು ರಂಗಭೂಮಿ ಕಲಾವಿದ, ನಾನು ಸ್ಟೇಜ್ ಮೇಲೆ ಅಷ್ಟೇ ಆಕ್ಟಿಂಗ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಫಿಲಂ ಮಾಡೋದೇ ಇಲ್ಲ ಅಂತ ಡಿಸೈಡ್ ಮಾಡಿ ಆ ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲೇ ದೊಡ್ಡ ಹೆಸರನ್ನ ತಗೊಂಡಿರ್ತಾನೆ. ಅಂತ ಆರ್ಟಿಸ್ಟ್ ಲೈಫ್ ಕೊನೆಗೆ ಹಿಂಗ್ ಆಗ್ಬಿಡ್ತಲ್ಲ ಅನ್ನೋದು ತುಂಬಾ ಅಂದ್ರೆ ತುಂಬಾ ಅಳಿಸ್ತಾರೆ ಪ್ರಕಾಶ್ ರಾಜ್ ಅವರು. ಇನ್ನು ರಮ್ಯಾ ಕೃಷ್ಣ ಅವ್ರ ಬಗ್ಗೆ ಹೇಳೋದಾದ್ರೆ, ಪ್ರಕಾಶ್ ರಾಜ್ ಅವ್ರನ್ನ ವೈಫ್ ಕ್ಯಾರೆಕ್ಟರ್ ಮಾಡಿದ್ದಾರೆ ರಮ್ಯಾ ಕೃಷ್ಣ ಅವರು. కట్టుకున్న ఇళ్ళైనా కన్న కూతురైనా మనం ఇచ్చాక మనది కాదు. ಆ ವೈಫ್ ಕ್ಯಾರೆಕ್ಟರ್ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ ಅಂದ್ರೆ, ನಿಜವಾಗ್ಲೂ ಪ್ರಕಾಶ್ ರಾಜ್ ಅವ್ರನ್ನ ಒಂದು ನಮ್ಮಪ್ಪ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಾದ್ರೆ ಈ ಫಿಲಮ್ ಅಲ್ಲಿ ಕ್ಯಾರೆಕ್ಟರ್ ನಿಜವಾಗ್ಲೂ ನಮ್ಗೆಲ್ಲ ಅಮ್ಮ ಅನ್ನೋದಿದ್ರೆ ಪ್ರಕಾಶ್ ರಾಜು ಮತ್ತೆ ರಮ್ಯಾ ಕೃಷ್ಣ ಅವ್ರ ತರಾನೇ ಅಪ್ಪ ಅಮ್ಮ ಇರ್ಬೇಕೇನೋ ಅಂತ ಅಷ್ಟು ಚೆನ್ನಾಗಿ ಫೀಲ್ ಆಗುತ್ತೆ. ಇನ್ನು ನಾನ್ ಎಲ್ಲರಿಗೂ ಹೇಳೋದೇನು ಅಂದ್ರೆ, ನಿಜವಾಗ್ಲೂ ಅಪ್ಪ ಅಮ್ಮ ಆಗಿರ್ಬೋದು, ಇಲ್ಲ ವಯಸ್ಸಾಗಿರೋರು ನೋಡ್ತಿರೋ ವಿಡಿಯೋ ಆದ್ರೂ ಆಗಿರ್ಬೋದು, ಇಲ್ಲ ಯಂಗ್ ಜನರೇಷನ್ ನಾವೆಲ್ಲ ನೋಡ್ತಿರೋ ಈ ವಿಡಿಯೋ ಆಗಿರ್ಬೋದು, ದಯವಿಟ್ಟು ಯಾರು ನಿಮ್ ಮಕ್ಕಳನ್ನ ನಂಬಿ, ಇವನ್ ನನ್ನ ಅಪ್ಪ ಅಮ್ಮಂಗೂ ನಾನು ಹೇಳೋದೊಂದೇ, ನಿಮ್ ಮಕ್ಕಳನ್ನ ನಂಬಿ ನಿಮ್ ಸಂಪೂರ್ಣ ಆಸ್ತಿನ ಯಾರು ಬರ್ಕೊಡ್ಬೇಡಿ, ಯಾವುದೇ ಕಾರಣಕ್ಕೂ ಬರ್ಕೊಡ್ಬೇಡಿ. ಯಾವ ಟೈಮಲ್ಲಿ ಯಾರು ಯಾವ ತರ ಚೇಂಜ್ ಆಗ್ತಾರೆ ಅಂತ ಗೊತ್ತಾಗಲ್ಲ. నీ బంగారు నిన్ను దొంగ అంటుంది. ఎందుకు చెప్పకుండా తీసుకున్నావని అడిగానంతే. ಯಾಕಂದ್ರೆ ಈ ಫಿಲಂ ಅಲ್ಲಿ ಪ್ರಕಾಶ್ ರಾಜ್ ಆಗಿರ್ಬೋದು, ರಮ್ಯಾ ಕೃಷ್ಣ ಅವರಾಗಿರ್ಬೋದು, ಅವ್ರ ಮಕ್ಕಳನ್ನ ನಂಬಿ ಫಸ್ಟ್ ಅವ್ರ ಹತ್ರ ಇದ್ದಿದ್ದ ಆಸ್ತಿನೆಲ್ಲ ಕಂಪ್ಲೀಟ್ ಆಸ್ತಿನೆಲ್ಲ ಬರ್ಕೊಟ್ಬಿಡ್ತಾರೆ. ಅವರು ಇರೋ ಮನೆ ಆಗಿರ್ಬೋದು, ಅವರು ತಗೊಂಡಿರೋ ಜಮೀನ್ ಆಗಿರ್ಬೋದು, ಪ್ರತಿಯೊಂದನ್ನು ಬರ್ಕೊಟ್ಬಿಡ್ತಾರೆ. ಯಾಕಂದ್ರೆ ಅವ್ರ ಮಕ್ಕಳ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿರ್ತಾರೆ. ಕೊನೆಗೆ ಮಕ್ಕಳು ಮೋಸ ಮಾಡ್ತಾರೆ ಅನ್ನೋದಕ್ಕಿಂತ ಮಗನ್ ಹೆಂಡತಿ ಇರ್ತಾಳಲ್ವಾ ಸೊಸೆ, ಅವಳು ಸ್ವಲ್ಪ ಮನೇನ ಚೇಂಜ್ ಮಾಡ್ಬೇಕು ಅಂತ ಡಿಸೈಡ್ ಆಗ್ತಾಳೆ. ಅವಾಗ ಅಲ್ಲಿ ಏನೇ ಯಾವ್ದೇ ತರ ಆಯ್ತು, ಅದು ಯಾಕೆ ಪ್ರಕಾಶ್ ರಾಜು ಮತ್ತೆ ರಮ್ಯಾ ಕೃಷ್ಣ ಅವ್ರಿಗೆ ಸೆಟ್ ಆಗಲ್ಲ ಅಂತ ಒಂದಷ್ಟು ತೋರಿಸ್ತಾರೆ. మీలా బతకాలంటే మా వల్ల కావట్లేదు. ಆಮೇಲೆ ಹೆಂಗಿದ್ರು ಮಗ ಮೋಸ ಮಾಡದ್ನಲ್ವಾ, ಮಗಳ ಮನೆಗೆ ಹೋಗೋಣ ಅಂತ ಹೋಗ್ತಾರೆ. ಬಟ್ ಮಗಳು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಂತಾ ಇರ್ತಾಳೆ. ಅಪ್ಪ ಅಮ್ಮ ಅಂದ್ರೆ ಪ್ರಾಣ. ಅಳಿಯ ಅಂತೂ ಅತ್ತೆ ಮಾವನ ಮೇಲೆ ಅಷ್ಟು ಆಸೆನ ಇಟ್ಕೊಂಡಿರ್ತಾನೆ, ಅಷ್ಟು ಚೆನ್ನಾಗಿ ನೋಡ್ಕೊಂತಾ ಇರ್ತಾರೆ. ಬಟ್ ಮಗಳು ಒಂದು ಸಣ್ಣ ಸಣ್ಣ ಮಾತಾಡ್ತಾಳೆ, ಅಲ್ಲಿ ಒಂಥರ ಚುಚ್ಚೋ ತರ ಮಾತಾಡ್ತಾಳೆ.
నీ బంగారం నేను దొంగ అంటుంది. ఎందుకు చెప్పకుండా తీసుకున్నావని అడిగానంతే. ಆ ಫಿಲಂ ನೋಡ್ತಿದ್ರೆ ನಮ್ಗೆ ಎಷ್ಟು ಫೀಲ್ ಆಗುತ್ತೆ, ಅಯ್ಯೋ ನನ್ ಮಗಳೇ ಈ ತರ ಮಾತಾಡ್ಬಿಟ್ರೆ ಏನ್ ಮಾಡೋದು, ಇಲ್ಲ ನಮ್ ಸೊಸೆನೇ ಈ ತರ ಮಾತಾಡ್ಬಿಟ್ರೆ ಏನ್ ಮಾಡೋದು, ಇಲ್ಲ ನನ್ ಮಗನೇ ಈ ತರ ಮಾತಾಡ್ಬಿಟ್ರೆ ಏನ್ ಮಾಡೋದು ಅಂತ ಅಷ್ಟು ಕನೆಕ್ಟ್ ಆಗುತ್ತೆ. ದಯವಿಟ್ಟು ಯಂಗ್ ಜನರೇಷನ್ ಎಲ್ಲಾರ್ಗು ಹೇಳ್ತೀನಿ, ಈ ಫಿಲಂ ನೋಡೋರು ಎಲ್ಲಾರು ಆದ್ರೂ ಸರಿ, ಇವನ್ ನಾನಾದ್ರೂ ಸರಿ, ಅಪ್ಪ ಅಮ್ಮನ ಹತ್ರ ಇರ್ಲಿ, ಅಜ್ಜಿ ತಾತನ ಹತ್ರ ಇರ್ಲಿ, ಮಾತಾಡೋ ಒಂದ್ ಸೆಕೆಂಡ್ ಆದ್ರೂ ಯೋಚನೆ ಮಾಡಿ ಮಾತಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ. ಯಾಕಂದ್ರೆ ಅವರು ರಿಟೈರ್ಮೆಂಟ್ ಲೈಫ್ ನ ಎಂಜಾಯ್ ಮಾಡ್ತಾರೆ ಅನ್ನೋದಕ್ಕಿಂತ ಇನ್ನೇನ್ ಕೊನೆ ಸ್ಟೇಜ್ ಅಲ್ಲಿ ಇರ್ತಾರಲ್ವಾ, ಅವರು ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಕೊನೆ ಸ್ಟೇಜ್ ಅಲ್ಲಿ ನಾವ್ ಯಾರು ಅವ್ರನ್ನ ಮನ್ಸಿಗೆ ನೋವು ಮಾಡ್ದಿರ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಈ ಫಿಲಮ್ ಅಲ್ಲಿ ಲಾಸ್ಟ್ ಒಂದು 40 to 45 minutes ಫಿಲಂ ಅಂತೂ, ಫಿಲಂ ನೋಡ್ತಿದ್ರೆ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ, ಅಷ್ಟು ಎಮೋಷನಲ್ ಆಗಿದೆ. ಎಂತ ಕಲ್ಲು ಹೃದಯಕ್ಕಾದ್ರೂ ಒಂದು ಸೆಕೆಂಡ್ ಆದ್ರೂ ಜರ್ಕೊಡಿಯುತ್ತೆ ಅಂತಾರಲ್ಲ, ಒಂದು ಸೆಕೆಂಡ್ ಆದ್ರೂ ಕನೆಕ್ಟ್ ಆಗೇ ಆಗ್ತಾರೆ, ಅಷ್ಟು ಅಳಿಸ್ಬಿಡುತ್ತೆ ಮೂವಿ ಅಂತೂ ಇದು. ఒంటరి జననం ఏకాకి మరణం నడుమంతా నాటకం జగన్నాటకం. ಫಿಲಂ ನ ಮಾತಾಡ್ತಿದ್ರೆ ನನ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಅನ್ಸುತ್ತೆ, ಅಷ್ಟು ಎಮೋಷನಲ್ ಆಗಿ ಕನೆಕ್ಟ್ ಆಗತ್ತೆ. ನೀವು ಅಟ್ಲೀಸ್ಟ್ ಈ ಫಿಲಂ ನ ಯಾವ ತರ ನೋಡ್ಬೇಕಂದ್ರೆ ಒಂದು 2 parts ಆಗಿ ನೋಡಬಾರ್ದು. ನಾನೇನೋ ಕೆಲಸ ಮಾಡ್ತಾ ಇದೀನಿ, ಇಲ್ಲಿ ಪಾಸ್ ಮಾಡ್ತೀನಿ, ಸಾಂಗ್ ಬಂದ್ರೆ ನಾನು ಫಾರ್ವರ್ಡ್ ಮಾಡ್ಬಿಡ್ತೀನಿ, ಆ ತರ ಪಾಸ್ ಮಾಡಿ ಫಾರ್ವರ್ಡ್ ಮಾಡಿ ಈ ಫಿಲಂ ನ ನೋಡಬಾರದು. ಸ್ಟಾರ್ಟಿಂಗ್ ಒಂದು 10-15 minutes ಸ್ವಲ್ಪ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ 10-15 minutes ನಮಗ್ ಕನೆಕ್ಟ್ ಆಗೋಯ್ತು ಅಂದ್ರೆ ಆಮೇಲೆ ಬರೋ ಫಿಲಂ ಅಂತೂ ನೆಕ್ಸ್ಟ್ ಲೆವೆಲ್. ಇವಾಗ ಪ್ರಕಾಶ್ ರಾಜು ಮತ್ತೆ ಬ್ರಹ್ಮಾನಂದಂ ಅಂದ ತಕ್ಷಣ ನಮ್ಗೆ ಬ್ರಹ್ಮಾನಂದಂ ಅವ್ರ ಫೇಸ್ ನೆನ್ಸ್ಕೊಂಡ ತಕ್ಷಣ ನಮ್ಗೆಲ್ಲ ಬರೋದೇನಂದ್ರೆ ಒಂದು ಒಳ್ಳೆ ನಗು ಬರುತ್ತೆ, ಇಲ್ಲ ಒಂದ್ ಯಾವ್ದೋ ಒಂದು ಮೀಮ್ ಬರುತ್ತೆ, ಇಲ್ಲ ಒಂದು ಕಾಮಿಡಿ ಪಂಚ್ ಬರುತ್ತೆ. ಬಟ್ ಈ ಮೂವಿಲಿ ಪ್ರಕಾಶ್ ರಾಜ್ ಅವ್ರಿಗಿಂತ ಬ್ರಹ್ಮಾನಂದಂ ಅವರು ಯಾವ ಲೆವೆಲ್ ಗಳಿಸಿದಾರೆ ಅಂದ್ರೆ, ಅವ್ರ ಕಿರಿಯಲ್ ಎಷ್ಟು ಜನನ ನಗ್ಸಿರ್ತಾರೋ ಅಷ್ಟು ಜನ ಕೂಡ ಈ ನಮ್ಮ ಬ್ರಹ್ಮಾನಂದಂ ಅವ್ರಿಗೆ ಈ ಫಿಲಂ ಅಲ್ಲಿ ನೋಡಿದ್ರೆ ಅಷ್ಟು ಜನ ಕೂಡ ಅಳ್ತಾರೆ. ಆ ರೇಂಜ್ಗೆ ಎಮೋಷನಲ್ ಆಗಿದೆ ಬ್ರಹ್ಮಾನಂದಂ ಅವ್ರ ಕ್ಯಾರೆಕ್ಟರ್. రంగమార్తాండ రాఘవరావుని ಬ್ರಹ್ಮಾನಂದಂ ಅವ್ರನ್ನ ನೋಡ್ತಾ ಇದ್ರೆ ವಿತೌಟ್ ಮೇಕಪ್ ಮಾಡಿದ್ರ ಎಷ್ಟು ನ್ಯಾಚುರಲ್ ಆಗಿ ಮಾಡ್ಬಿಟ್ರ, ಇಲ್ಲ ಬ್ರಹ್ಮಾನಂದಂ ಅವ್ರಿಗೆ ಏನಾದ್ರು ಈ ತರ ಎಕ್ಸ್ಪೀರಿಯನ್ಸ್ ಫಸ್ಟ್ ಯಾವ್ದಾದ್ರು ಲೈಫ್ ಎಕ್ಸ್ಪೀರಿಯನ್ಸ್ ಈ ತರ ಆಗಿತ್ತಾ ಅನ್ನೋದು. ಬ್ರಹ್ಮಾನಂದಂ ಅವ್ರನ್ನ ನೋಡ್ತಾ ಇದ್ರೆ ನಮ್ಗೆ ಯಾವ ತರ ಅನ್ಸುತ್ತೆ ಅಂದ್ರೆ, ನಮ್ಮ ಅಪ್ಪ ಅಮ್ಮನೇ ನನ್ನ ಹತ್ರ ಮಾತಾಡ್ತಿದಾರೇನೋ, ನಮ್ಮ ಅಪ್ಪನೇ ರಿಟೈರ್ಡ್ ಆದ್ಮೇಲೆ ನನ್ನ ಹತ್ರ ಮಾತಾಡ್ತಿದಾರೇನೋ ಸ್ಕ್ರೀನ್ ಅಲ್ಲಿ ಕುತ್ಕೊಂಡು ಅನ್ನೋ ತರ ಅಷ್ಟು ಎಮೋಷನಲ್ ಆಗಿದೆ. ಇನ್ನು ಬ್ರಹ್ಮಾನಂದಂ ಅವ್ರದ್ದು ಮತ್ತೆ ಪ್ರಕಾಶ್ ರಾಜ್ ಅವ್ರ ಕಾಂಬಿನೇಷನ್ ಬಂದಾಗಂತೂ ಆ ಸಣ್ಣ ಸಣ್ಣ ಪಂಚ್ ಅವರು ಕಾಮಿಡಿ ಮಾಡ್ಬೇಕು ಅಂತ ಮಾಡಿರಲ್ಲ, ಅಲ್ಲಿ ಒಂದ್ ಸಣ್ಣ ಸಣ್ಣ ಪಂಚ್ ಎಷ್ಟು ಚೆನ್ನಾಗಿ ಕಾಮಿಡಿ ಕನೆಕ್ಟ್ ಆಗುತ್ತೆ ಅಂದ್ರೆ, ಒಂದು ಸ್ಟೇಜ್ ಅಲ್ಲಂತೂ ಇಬ್ರು ನೀನ ನಾನು ಅನ್ನೋ ತರ ಆಕ್ಟ್ ಮಾಡ್ತಾರೆ. ಬ್ರಹ್ಮಾನಂದಂ ಅವರು ಚೆನ್ನಾಗಿ ಆಕ್ಟ್ ಮಾಡಿದ್ರ, ಪ್ರಕಾಶ್ ರಾಜ್ ಅವ್ರು ಚೆನ್ನಾಗಿ ಆಕ್ಟ್ ಮಾಡಿದ್ರ ಅಂತ ನಾವೇ ಡಿಸೈಡ್ ಮಾಡಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ಬಿಟ್ಟಿದ್ದಾರೆ ಇಬ್ರುನು. నువ్వు ఒక చెత్త నటుడువురా, మనిషిగా అంతకంటే నీచుడువురా, తప్పుడు నా కొడక. ಈ ಮೂವಿಗೆ ನಾವ್ ಎಷ್ಟೇ ರಿವ್ಯೂ ಕೊಟ್ರು ಕಡಿಮೆನೆ. ಇವಾಗ 10/9 ಕೊಡ್ತೀರಾ, ಇಲ್ಲ 5/4 ಕೊಡ್ತೀರಾ, ಆ ತರ ಎಲ್ಲ ರಿವ್ಯೂ ಕೊಡೋಂತ ಮೂವಿನೇ ಅಲ್ಲ ಇದು. ನಾವು ಎಷ್ಟೇ ರಿವ್ಯೂ ಕೊಟ್ರು, ಎಷ್ಟೇ ಲೆವೆಲ್ಗೆ ಈ ಮೂವಿನ ಹೊಗಳಿದ್ರು ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗುತ್ತೆ. ನನ್ನ ಲೈಫ್ ಟೈಮ್ ಅಲ್ಲಂತೂ ನಾನ್ ನೋಡಿರೋ ಒನ್ ಆಫ್ ದಿ ಬೆಸ್ಟ್ ಮೂವಿ. ನಾನು ಒಂದಷ್ಟು ಮೂವಿನ ನೋಡಿ ಒಂದಷ್ಟು ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಅಳು ಬಂದಿದೆ, ಒಂದಷ್ಟು ಮೊಬೈಲ್ ಅಲ್ಲಿ ನೋಡ್ಬೇಕಾದ್ರೆ ಫೀಲ್ ಆಗಿದೆ, ಒಂದಷ್ಟು ಫಿಲಂ ನೋಡ್ಬೇಕಾದ್ರೆ ನಾನು ನಮ್ಮ ಅಪ್ಪ ಅಮ್ಮಂಗೋ ಇಲ್ಲ ನಮ್ಮ ಅಜ್ಜಿಗೋ ಫೋನ್ ಮಾಡಿ ಮಾತಾಡಿರೋಂತ ಸಿಚುವೇಶನ್ ಇದೆ. ಆದ್ರೆ ಈ ಫಿಲಂ ನೋಡ್ಬಿಟ್ಟು ಆಚೆ ಬಂದಾಗಂತೂ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ ಅಂದ್ರೆ, ನಾನು ನಾನು ಇವಾಗಂತೂ ರಿವ್ಯೂ ಕೊಡ್ತಿದ್ದೀನಲ್ಲ ಈ ಮೂವಿನ ನಾನು ಯಾಕಾದ್ರೂ ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ನೋ, ಅಟ್ಲೀಸ್ಟ್ ಒಂದೇ ಒಂದ್ ಸರಿ ಆದ್ರೂ ನಾನು ಈ ಮೂವಿನ ಥಿಯೇಟರ್ ಅಲ್ಲಿ ನೋಡ್ಬೇಕಿತ್ತು. OTT ನನ್ಗೆ ಇಷ್ಟೊಂದು ಚೆನ್ನಾಗಿ ಮಜಾ ಕೊಟ್ಟಿದೆ, ಫಿಲಂ ಇಷ್ಟೊಂದು ಅಳಿಸಿದೆ ಅಂದ್ರೆ ಇನ್ನು ಥಿಯೇಟರ್ ಅಲ್ಲಿ ನೋಡಿದ ಜನಕ್ಕೆ ಯಾವ ರೇಂಜ್ ಅಲ್ಲಿ ಇರ್ಬೋದು ಎಕ್ಸ್ಪೀರಿಯನ್ಸ್. ಆ ಥಿಯೇಟರ್ ಅಲ್ಲಿ ನೋಡೋ ಮಜಾನೇ ಬೇರೆ, ಆ ಥಿಯೇಟರ್ ಅಲ್ಲಿ ಎಷ್ಟು ಜನ ಹತ್ಕೊಂಡ್ ಬಂದಿರ್ತಾರೋ ಆ ರೇಂಜ್ಗಿದೆ ಮೂವಿ. నేను సహస్ర రూపాల్లో సాక్షాత్కరించిన నటరాజు విరాట స్వరూపాన్ని. ಇನ್ನು ಈ ಮೂವಿಯ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ, ಇಳೆಯರಾಜು ಅವರು ಮ್ಯೂಸಿಕ್ ನ ಇವಾಗ ಸಾಂಗ್ ಬರೀತಾರೆ, ಎಲ್ಲಾರು ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾಡ್ತಾರೆ, ಆ ತರ ಇಲ್ಲ ಈ ಇಳೆಯರಾಜು ಅವ್ರ ಮೂವಿ. ಇಳೆಯರಾಜು ಅವ್ರದ್ದು ಎಷ್ಟೇ ಮೂವೀಸ್ ಅಲ್ಲಿ ಎಷ್ಟೇ ಸಾಂಗ್ಸ್ ನ ಕೇಳಿದ್ರು, ಇವಾಗಿನ ಜನರೇಷನ್ ಅವರು ಇಳೆಯರಾಜು ಸಾಂಗ್ಸ್ ಕೇಳಿದ್ರೆ ತುಂಬಾ ಕನೆಕ್ಟ್ ಆಗ್ತಾರೆ. ಆ ಸಾಂಗ್ಸ್ ಅಂತೂ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಇದರಲ್ಲಿ ಅಂದ್ರೆ, ಆ ಸಾಂಗ್ಸ್ ಇಲ್ಲಾಂದ್ರೆ ಅದ್ರಲ್ಲಿ ಬರೋ ಡೈಲಾಗ್ಸ್ ಅನ್ನೋ ತರ ಇರುತ್ತೆ, ಅಷ್ಟು ನ್ಯಾಚುರಲ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲೇ ಹೋಗ್ತಾ ಇರುತ್ತೆ ಸಾಂಗ್ಸ್ ಎಲ್ಲ.
ಎಷ್ಟು ಚೆನ್ನಾಗಿದೆ ಸಾಂಗ್ಸ್ ಮಾತ್ರ ಅಂದ್ರೆ ನೀವ್ ಎಷ್ಟು ಸರಿ ಕೇಳಿದ್ರು ಅಷ್ಟೇ ಎಮೋಷನಲ್ ಆಗಿರುತ್ತೆ. ಈ ಮೂವಿನ ನೀವು ಎಷ್ಟೇ ರಿಪೀಟ್ ಅಲ್ಲಿ ನೋಡಿದ್ರು ಅಷ್ಟೇ ಚೆನ್ನಾಗಿ కనెక్ట్ ಆಗ್ತೀರಾ. తనేమో మేలిమి బంగారంలో ఉంది, వీడేమో నల్ల బంగారంలో ఉన్నాడు. మా అత్త చూడంత తెల్లగున్నది, నువ్వు చూడంత కర్రగును అయినా మా అత్త చేసుకోలే. ನಾನು ಆವಾಗಲೇ ನಿಮ್ಗೆ ಹೇಳದ್ನಲ್ವಾ, ಸ್ಟಾರ್ಟಿಂಗ್ ಒಂದು 10-15 ಮಿನಿಟ್ಸ್ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ ಅಂತ. ಆ 10-15 ಮಿನಿಟ್ಸ್ ನಾವು ಕನೆಕ್ಟ್ ಆಗ್ಬಿಟ್ರೆ ಇನ್ನು ನೆಕ್ಸ್ಟ್ ಇರೋ 2 ಅವರ್ಸ್ ಅಂತೂ ಮೂವಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇಂಟರ್ವೆಲ್ ಬಂದಾಗ ನಮ್ಗೆ ಫೀಲ್ ಆಗುತ್ತೆ, ಅಯ್ಯೋ ಯಾಕಾದ್ರೂ ಇಂಟರ್ವೆಲ್ ಕೊಟ್ರೋ, ಕಂಟಿನ್ಯೂ ಇರ್ಬೇಕಿತ್ತಲ್ವಾ, ಇಂಟರ್ವೆಲ್ಲೇ ಬೇಡ ಮೂವಿಗೆ. ಆ ರೇಂಜ್ ಅಲ್ಲಿ 1 ಸೆಕೆಂಡ್ ಬೋರ್ ಆಗದಿರಂತ ಮೂವಿ. ಒಂದ್ಸರಿ ಆದ್ರೂ ಯಾವುದೇ ಯೂಟ್ಯೂಬರ್ ಆಗಿರ್ಬೋದು, ಇಲ್ಲ ಯಾರೇ ಫಿಲಂ ನೋಡೋದ ತರ ಇರ್ಬೋದು, ನೀವು ಕನ್ನಡದವರ, ತೆಲುಗುವರ, ತಮಿಳವರ, ಮಲಯಾಳಿಯವರ ಯಾರಾದ್ರೂ ಆಗಿರ್ಬೋದು, ಒಂದು ಸರಿ ಆದ್ರೂ ಈ ಫಿಲಂನ ನೋಡ್ಲೇಬೇಕು. ఎన్నో పాత్రల్ని రసవంతంగా పోషించిన 2 పాత్రలకు న్యాయం చేయలేకపోయాను. ಇನ್ನೊಂದು ಮೆನ್ಷನ್ ಮಾಡಿ ಹೇಳ್ಬೇಕಾಗಿರೋದು ಯಾವ್ದು ಅಂದ್ರೆ, ನಾವ್ ಈ ಮೂವಿನ ತೆಲುಗುಲ್ ನೋಡ್ಬೇಕಂದ್ರೆ ನಮ್ಗೆ ಅಟ್ಲೀಸ್ಟ್ ಒಂದು 70-80% ತೆಲುಗು ಅರ್ಥ ಆಗೋ ತರ ಇದ್ರೆ ಮಾತ್ರ ಇದ್ರಲ್ಲಿರೋ ಡೈಲಾಗ್ಸ್, ಒಂದಷ್ಟು ಡೈಲಾಗ್ಸ್ ನಮ್ಗೆ ಅರ್ಥ ಆಗುತ್ತೆ. ಅಷ್ಟು ಚೆನ್ನಾಗಿ ತೆಲುಗುನ ಮಾತಾಡಿದ್ದಾರೆ ಪ್ರಕಾಶ್ ರಾಜ್ ಅವರು. ಇನ್ನು ಒಂದಷ್ಟು ಹತ್ರ ಬ್ರಹ್ಮಾನಂದಂ ಅವ್ರು ಬಂದು ಪ್ರಕಾಶ್ ರಾಜ್ ಅವರು ಮಗ ಮತ್ತೆ ಸೊಸೆಗ್ ಬೈತಾರೆ. ಅದು ಅವ್ರು ಏನ್ ಇಂಟೆನ್ಷನಲಿ ಬೈತಾ ಇದಾರಾ, ಇಲ್ಲಾಂದ್ರೆ ಅವ್ರನ್ನ ಹೊಗಳ್ತಿದಾರಾ, ಇಲ್ಲ ಅವ್ರ ಜೊತೆ ಮಾತಾಡ್ತಿದಾರಾ ಅಂತ ಕೂಡ ಅನ್ಸಲ್ಲ. ಆ ರೇಂಜ್ಗೆ ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ. ಇನ್ನು ನಾನು ನಿಮ್ಗೆ ಆವಾಗ್ಲಿಂದ ಹೇಳ್ತಿದ್ದೀನಿ, ಲಾಸ್ಟ್ 40 ಮಿನಿಟ್ಸ್ ಅಂತೂ ಯಾವುದೇ ಕಾರಣಕ್ಕೂ 1 ಸೆಕೆಂಡು ಬ್ರೇಕ್ ಕೊಡ್ದಿರಾ, 1 ಸೆಕೆಂಡು ಸ್ಕಿಪ್ ಮಾಡ್ದಿರಾ, 1 ಸೆಕೆಂಡ್ ಕೂಡ ಫಾರ್ವರ್ಡ್ ಮಾಡ್ದಿರಾ ಮೂವಿನ ನೋಡಿದ್ರೆ ಅಷ್ಟೇ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಯಾರ್ಯಾರು ಈ ಮೂವಿನ ನೋಡಿಲ್ಲ ಇವತ್ತೇ ಹೋಗಿ ನೋಡಿ, ಅಮೆಝಾನ್ ಪ್ರೈಮ್ ಅಲ್ಲಿ ಇದೆ, ರಂಗಮರ್ತಾಂಡ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಒಂದ್ಸರಿ ಆದ್ರೂ ಈ ಮೂವಿನ ನೀವೆಲ್ಲ ನೋಡ್ಲೇಬೇಕು. ಯಾವಾಗ್ಲೂ ನಾನು ಹೇಳ್ತೀನಲ್ವಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಅಲ್ಲ. ಇವಾಗ ನೀವು ಅಮೆಝಾನ್ ಪ್ರೈಮ್ ಅಲ್ಲಿ ಹೋಗಿ ಈ ಮೂವಿನ ನೋಡಿ. ಈ ಮೂವಿ ನಾನು ಹೇಳ್ದಷ್ಟೇ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಬಂದು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮತ್ತೆ ಮೂವಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ಸಿನಿಮಾ ಲೆನ್ಸ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.